ಯಾಕೆ ಬೇಕು ಥಿಯಾಲಜಿಕಲ್ ಸ್ಟಡಿ ಅಗತ್ಯ ಏನಿದೆ ಅಂತ? ನಮ್ಮಲ್ಲಿ ಎರಡು ರೀತಿಯಾದಂಥ ಎಂಟ್ರಿ ಇದೆ. ಒಂದು ಸ್ಪಾನ್ಸರ್ಡ್ ಆಗಿ ಬರುವಂಥದ್ದು, ಅಂದರೆ ಚರ್ಚಿಗೆ ಹೋಗಿ ಚರ್ಚ್ ಹೇಳುವಂಥದ್ದು, ನಾವು ಈ ಕ್ಯಾಂಡಿಡೇಟನ್ನು ನಾವು ಮಿನಿಸ್ಟ್ರಿಯಲ್ ಫಾರ್ಮೇಷನ್ಗೆ ನಾವು ಕಳಿಸ್ತಿದ್ದೇವೆ. ಸರಿ, ಈಗ ನೀವು ಸಾಧಾರಣವಾಗಿ ನಾವು ಕೇಳ್ತೇವೆ, ಅಲ್ಲಿ ಏನು ಕಲಿಸ್ತೀರಾ ನೀವು ಅಂತ? ಸೊ ಅದೊಂದು ಕೋರ್ಸ್ ಮಾಡಿ ಎಕ್ಸಾಮ್ ಬರೋದು, ಸ್ಕೋರ್ ತಗೊಳ್ಳೋದು, ಮಾರ್ಕ್ ತಗೊಳ್ಳೋದಲ್ಲ. ಅದಕ್ಕಿಂತ ಆ ಪರ್ಸನಾಲಿಟಿಯನ್ನು ರೂಪುಗೊಳ್ಳಬೇಕು. ಇವತ್ತಿನ ಕಾಂಟೆಕ್ಸ್ಟಲ್ಲಿ ಥಿಯಾಲಜಿಕಲ್ ಎಜುಕೇಷನ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಗಾಡ್ ಈಸ್ ಪ್ಲಾನಿಂಗ್ ಆ್ಯಂಡ್ ಹೌ ಕ್ಯಾನ್ ಐ ಬಿ ಅನ್ ಇನ್ಸ್ಟ್ರೂಮೆಂಟ್. ಬಿಗ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಮಾಡ್ತಾ ಇದ್ದೇನೆ. ಕೆರಿಯರ್ ರೋಡ್ ಮ್ಯಾಪ್ನ ವಿಶೇಷವಾದಂಥ ಹೊಸ ಎಪಿಸೋಡ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರತಿಯೊಂದು ಎಪಿಸೋಡನ್ನು ಸ್ಟಾರ್ಟ್ ಮಾಡುವಾಗ ಇದು ವಿಶೇಷ ಎಪಿಸೋಡ್ ಅಂತಲೇ ಹೇಳ್ತಾ ಬರ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಎಪಿಸೋಡಲ್ಲಿ ಹೊಸ ಹೊಸ ವಿಚಾರಗಳನ್ನು ನಾವು ಕಲಿತಾ ಇದ್ದೇವೆ ಮತ್ತು ಸ್ವಲ್ಪ ಸ್ಪೆಷಲ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ನಾವು ಮೊದಲೇ ಎತ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ಒಂದು ಸಬ್ಜೆಕ್ಟ್ ಇರುವಂಥದ್ದು ಥಿಯಾಲಜಿಕಲ್ ಸ್ಟಡೀಸ್. ಅನೇಕ ಹೆತ್ತವರಿಗೆ ತಮ್ಮ ಮಕ್ಕಳನ್ನು ಸೇವೆಗೆ ಕಳಿಸ್ಬೇಕು ಅನ್ನುವಂಥ ಒಂದು ಆಶೆ ಇರ್ತದೆ. ಅನೇಕರು ತಾವು ಬೆಳೀತಾ ಬರುವಂಥ ಹೊತ್ತಿಗೆ ಅವರು ಕೂಡ ಅವರಿಗೆ ಸೇವೆಯ ಕರೆ ಇರ್ತದೆ. ನಾನು ಹೋಗಿ ಸೇವೆ ಮಾಡಬೇಕು, ನಾನು ಅದನ್ನು ಒಂದು ಡಿಸಿಪ್ಲಿನ್ ಆಗಿ ಕಲಿಬೇಕು. ಎಲ್ಲಿ ಕಲಿಬೇಕು, ಹೇಗೆ ಕಲಿಬೇಕು, ಎಷ್ಟು ವರ್ಷ ಇರುತ್ತೆ, ಕಲಿತ ಮೇಲೆ ಏನೆಲ್ಲ ಅವಕಾಶಗಳಿದೆ, ಬರೀ ಸಭಾ ಸೇವೆ ಮಾತ್ರ, ನಾವು ಬೇರೆ ಏನು ಅವಕಾಶಗಳಿದೆ, ಅದರಲ್ಲಿ ಹೈಯರ್ ಸ್ಟಡೀಸಿಗೆ ಹೋಗ್ಬೋದಾ, ಹೀಗೆ ಅನೇಕ ಸಂಗತಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲದಿರೋಂಥ ಅನೇಕ ಸಂಗತಿಗಳು. ನಾವು ಇವತ್ತಿಗೆ ಅಂದ್ಕೊಳ್ಳುವಂಥದ್ದು ಥಿಯಾಲಜಿಕಲ್ ಕಾಲೇಜಿಗೆ ಹೋಗೋದು, ಅಲ್ಲಿ ಒಂದು ಸಭಾ ಸೇವೆಯನ್ನು ಆರಂಭ ಮಾಡೋದು, ಸಭಾಪಾಲಕ ಆಗುವಂಥದ್ದು. ಅದಕ್ಕಿಂತ ಹೊರತಾಗಿ ಬೇರೆ ವಿಚಾರಗಳ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಅಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರುತ್ತೆ ಅಂತ ಗೊತ್ತಿಲ್ಲ, ಯಾವ ರೀತಿ ಕ್ಲಾಸಸ್ಗಳಿರುತ್ತೆ ಅಂತ ಗೊತ್ತಿಲ್ಲ, ಪ್ರಾಕ್ಟಿಕಲನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಐಡಿಯಾ ಇರಲ್ಲ. ಹಾಗಾಗಿ ಥಿಯಾಲಜಿಕಲ್ ಕಾಲೇಜಲ್ಲಿ ಪಾಠ ಮಾಡುವಂಥ ಇಬ್ಬರು ದೇವಸೇವಕರ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಆಲೋಚನೆ ನಮ್ಮದು. ನಮ್ಮ ಜೊತೆಗೆ ರೆವರೆಂಡ್ ಸಂದೀಪ್ ಥಿಯೋಫಿಲ್ ಅವರಿದ್ದಾರೆ, ರೆವರೆಂಡ್ ಬಿನು ಸಿ ಜಾನ್ ಅವರಿದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾರ್ಟಿ ವೆಲ್ಕಮ್ ಟು ಯು ಅಯ್ಯನವರಿಗೆ. ಇಬ್ಬರಿಗೂ ಕೂಡ ಸೇವಕರಿಗೆ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ. ರೆವರೆಂಡ್ ಸಂದೀಪ್ ಥಿಯೋಫಿಲ್ ಅವರು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸಬ್ಜೆಕ್ಟ್ ಕಮ್ಯುನಿಕೇಷನ್ ಮತ್ತು ಮೀಡಿಯಾ ಸ್ಟಡೀಸ್, ಅದೇ ರೀತಿ ಸೋಷಿಯಲ್ ಅನಾಲಿಸಿಸ್, ಈ ಎರಡು ಸಬ್ಜೆಕ್ಟ್ಗಳನ್ನು ಪ್ರಿಯ ಸೇವಕರು ಅವರು ಅಲ್ಲಿ ತೆಗೆದುಕೊಳ್ತಾರೆ. ಈ ಹಿಂದೆ ಫಾರ್ಮರ್ ರಿಜಿಸ್ಟ್ರಾರ್ ಆಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ PhD ಸೌತ್ ಆಫ್ರಿಕಾದಲ್ಲಿ ಮಾಡಿರುವಂಥದ್ದು, ಯೂನಿವರ್ಸಿಟಿ ಆಫ್ ಕ್ವಾಜುಲು ನಟಾಲಲ್ಲಿ ಅವರ PhDಯನ್ನು ಮಾಡಿರುವಂಥದ್ದು ರೆವರೆಂಡ್ ಡಾಕ್ಟರ್ ಸಂದೀಪ್ ಥಿಯೋಫಿಲ್ ಅವರ ಸಣ್ಣ ಪರಿಚಯ ತುಂಬ ಇದೆ. ಅವರ ಬಯೋಡೇಟಾ ನೋಡ್ತಾ ಹೋದರೆ ಸಣ್ಣದೊಂದು ಪರಿಚಯವನ್ನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಇನ್ನೊಬ್ಬರು ನಮ್ಮ ಜೊತೆಗಿರುವಂಥ ಸೇವಕರು ರೆವರೆಂಡ್ ಬಿನು ಸಿ ಜಾನ್ ಅವರು ಈಸ್ ಅ ಫ್ಯಾಕಲ್ಟಿ ಇನ್ ಕೌನ್ಸೆಲಿಂಗ್ ಎಟ್ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಮಂಗಳೂರಲ್ಲಿ. ಅವರು ಕೌನ್ಸೆಲಿಂಗ್, ಚರ್ಚ್ ಅಡ್ಮಿನಿಸ್ಟ್ರೇಷನ್, ಕ್ರಿಶ್ಚಿಯನ್ ಎಜುಕೇಷನ್, ಸೈಕಾಲಜಿ, ಬೇರೆ ಬೇರೆ ಟಾಪಿಕ್ಗಳನ್ನು ಅವರು ತೆಗೆದುಕೊಳ್ತಾ ಬರ್ತಾರೆ. ಸೊ ಇಬ್ಬರ ಸೇವಕರ ಜೊತೆಗೆ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಯಾವ ರೀತಿಯ ಸ್ಟಡೀಸನ್ನು ನಮಗೆ ಆಫರ್ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇವತ್ತಿನ ಎಪಿಸೋಡಲ್ಲಿ ಮಾಡ್ತಾ ಕ್ವಶನನ್ನು ಆರಂಭಿಸ್ತಾ ಇದ್ದೇನೆ. ಥಿಯಾಲಜಿಕಲ್ ಕಾಲೇಜ್ ಬಗ್ಗೆ ನೋಡುವಾಗ ನಮಗೆ ಹೊರಗಡೆಯಿಂದ ಬಹಳ ಪ್ರೀತಿ, ಬಹಳ ಖುಷಿ. ಪ್ರತಿ ಸಲ ಮಂಗಳೂರು ಹತ್ರ ಬರುವಾಗ ನಮ್ಮ ಸಂಸ್ಥೆ ಇಲ್ಲಿದೆ ಅನ್ನುವಂಥ ಒಂದು ಪ್ರೌಡ್ ಫೀಲಿಂಗ್ ಯಾವತ್ತಿಗೂ ಆ್ಯಸ್ ಅ ಕಾಮನ್ ಮ್ಯಾನ್, ಒಬ್ಬ ಲೇ ಮ್ಯಾನ್ ಆಗಿ ನಮಗೆ ಬರ್ತಾ ಇರುತ್ತೆ. ಸೊ ಥಿಯಾಲಜಿಕಲ್ ಕಾಲೇಜಿನ ಇತಿಹಾಸವನ್ನು, ಅದರ ಸ್ವಲ್ಪ ಹಿಸ್ಟ್ರಿಯನ್ನು ಬ್ರೀಫಾಗಿ ಹೇಳೋದಾದರೆ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಭಾರತದಲ್ಲಿನ ಒಂದು ಅತಿ ಹಳೆತಾದಂಥ ಅಥವಾ ಓಲ್ಡೆಸ್ಟ್ ಥಿಯಾಲಜಿಕಲ್ ಕಾಲೇಜ್. ಓಕೆ, ಆಲ್ಮೋಸ್ಟ್ 178 ಇಯರ್ಸ್ ಅನ್ನು ಸೇವೆಯನ್ನು ನಾವು ಪೂರ್ತಿಗೊಳಿಸಿದ್ದೇವೆ. 178 ಇಯರ್ಸ್. ಹಾಂ ಹಾಂ, ಓಕೆ. ಬಾಸಲ್ ಮಿಷನರೀಸ್ಗಳಿಂದ 1847 ಪ್ರಾರಂಭಗೊಂಡಂಥದ್ದು. ಓಕೆ. ನಂತರ ಬೆಳೆಯುತ್ತಾ ಆಗ ಕ್ಯಾಥಕಿಸ್ ಸ್ಕೂಲ್ ಅಂಥೇಳಿ ಪ್ರಾರಂಭಗೊಂಡಂಥದ್ದು. ಹಾಂ ಹಾಂ. ಮತ್ತು ಫ್ರೀಡಮ್ ಸ್ಟ್ರಗಲ್ ಕರ್ನಾಟಕದಲ್ಲಿ ಆಗ ಕನ್ನಡದಲ್ಲಿದ್ದಂಥದ್ದು ಅದು ಒಂದು ಥಿಯಾಲಜಿಕಲ್ ಕಾಲೇಜ್. ಓಕೆ ಓಕೆ. ಮತ್ತು 19th ಸೆಂಚುರಿಯಲ್ಲಿ ನಾವು ಮತ್ತೆ ನೋಡುವಂಥದ್ದು ಮೆಥಡಿಸ್ ಮತ್ತು LMS ಅವರು ಯೂನಿಯನ್ ಕ್ಯಾನ್ರಿಸ್ ಸೆಮಿನರಿಯನ್ನು ತುಮಕೂರಲ್ಲಿ ಪ್ರಾರಂಭಿಸ್ತಾರೆ. ಓಕೆ, ಕರ್ನಾಟಕದಲ್ಲಿ ಮೊದಲಿದು UTC ಮತ್ತೆ ಬಂದಂಥದ್ದು. ಕನ್ನಡದಲ್ಲಿ ಪ್ರಾರಂಭಿಸಿದಂಥ ಥಿಯಾಲಜಿಕಲ್ ಕಾಲೇಜ್ ಇದು. ಮತ್ತೆ ಯೂನಿಯನ್ ಕ್ಯಾನ್ರಿಸ್ ಸೆಮಿನರಿ ತುಮಕೂರಲ್ಲಿದ್ದಂಥದ್ದು. 1965 ಆಗಿನ ಬಾಸೆಲ್ ಇವ್ಯಾಂಜಲಿಕಲ್ ಮಿಷನ್ ಥಿಯಾಲಜಿಕಲ್ ಸೆಮಿನರಿಯೊಟ್ಟಿಗೆ ಅದು
ಒಂದಾಗ್ತದೆ. ಓಕೆ. ಅಂದರೆ ಆಗಿನ ಸಮಯದಲ್ಲಿದ್ದಂಥ ಐಕ್ಯತಾ ಚಳುವಳಿಯಲ್ಲಿ ಒಂದಾಗುವುದರ ಮೂಲಕವಾಗಿ 1965 ಬಾಸೆಲ್ ಇವ್ಯಾಂಜಲಿಕಲ್ ಮಿಷನ್ ಥಿಯಾಲಜಿಕಲ್ ಸೆಮಿನರಿ ಏನಾಗಿತ್ತ, ಯೂನಿಯನ್ ಕ್ಯಾನ್ರಿಸ್ ಸೆಮಿನರಿ ಸೇರುವುದರ ಜೊತೆಗೆ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಆಗಿ ರೀನೇಮ್ ಆಗುವಂಥದ್ದು, ಮರ್ಜ್ ಆಗುವಂಥದ್ದು 1965 ಅಲ್ಲಿಂದ ಮತ್ತೆ ನಾವು BTHಗೆ ಬರ್ತೇವೆ. ಮತ್ತು ಈಗ ನಾವು BDಯನ್ನು ನಾವು ಕೋರ್ಸಸ್ಸನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ. ಈಗ ಪ್ರಸ್ತುತ ಸಮಯದಲ್ಲಿ BD ಜೊತೆಗೆ ಎಕ್ಸ್ಟೆಂಡೆಡ್ ಥಿಯಾಲಜಿಕಲ್ ಎಜುಕೇಷನ್ ಬೈ ಎಕ್ಸ್ಟೆನ್ಷನ್ ಅದನ್ನು ನಾವು ಆಫರ್ ಮಾಡ್ತಾ ಇರುವಂಥದ್ದು. ಓಕೆ. ಸೊ ಇದರ ಅಫಿಲಿಯೇಷನ್ ಅಂತ ಬಂದಾಗ ಹೇಗೆ ಇದು ಸೆನೆಟ್ ಆಫ್ ಸರಾಂಪುರ್ ಓಕೆ ಭಾರತದಲ್ಲಿನ ಥಿಯಾಲಜಿಕಲ್ ಎಜುಕೇಷನಿಗೆ ಇರುವಂಥ ಒಂದೇ ಒಂದು ಯೂನಿವರ್ಸಿಟಿ. ಓಕೆ ಓಕೆ. ಸೊ ಸರಾಂಪುರ್ ಅನ್ನು ನಾವು ನೋಡುವಾಗ ವಿಶಾಲವಾದಂಥದ್ದು, 200 ಇಯರ್ಸ್ನ ಚರಿತ್ರೆ ಇರುವಂಥದ್ದು. ಹೌದು. ಅದರ ಜೊತೆಗೆ ಸಾಧಾರಣ 63 ಎಫಿಲಿಯೇಟೆಡ್ ಕಾಲೇಜ್ನ ಒಂದು ನೆಟ್ವರ್ಕ್ ಇರುವಂಥದ್ದು ಇಡೀ ಭಾರತದ. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ನಾಗೆ ಇನ್ನೂ ಬೇರೆ ಬೇರೆ ಡಿನಾಮಿನೇಷನ್ಗಳಿಗೆ ಸೇರಿದಂಥದ್ದು. ಆರ್ಥೋಡಾಕ್ಸ್ ಇರ್ಬೋದು, ನ್ಯೂ ಲೈಫ್ ಇರ್ಬೋದು, CNI ಇರ್ಬೋದು, CSI ಇರ್ಬೋದು, ಯುನೈಟೆಡ್ ಟ್ರೆಡಿಷನ್ಸ್ ಇರ್ಬೋದು, ಬೇರೆ 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 ಟ್ರೆಡಿಷನ್ ಇಕ್ಯುಮೆನಿಕಲ್ ಪರ್ಸ್ಪೆಕ್ಟಿವಿಂದ ಈ ಒಂದು ಇಡೀ ಥಿಯಾಲಜಿಕಲ್ ಎಜುಕೇಷನನ್ನು ಫಾರ್ಮುಲೇಟ್ ಮಾಡಿರುವಂಥದ್ದು ಅಂಡರ್ ದಿ ಸೆನೆಟ್ ಆಫ್ ಸರಾಂಪುರ್. ಓಕೆ ಓಕೆ. ಸೊ ಸೆನೆಟ್ ಆಫ್ ಸರಾಂಪುರ್ ಅಂತ ಕೇಳಿದ ಕೂಡಲೇ ವಿಲಿಯಂ ಕೇರಿ ಅವರ ಹೆಸರು ಕೂಡ ನೆನಪಾಗುತ್ತೆ. ಸೊ ಅದಕ್ಕೆ ಅಫಿಲಿಯೇಟೆಡ್ ಆಗಿರುವಂಥ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್, ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕಲಿಸುವಂಥ ಕಾಲೇಜ್ 1965 ಇದು ಮರ್ಜ್ ಆದಮೇಲೆ KTC ಅಂತ ಕರೆಸ್ಕೊಂಡು ಬಂದಿರುವಂಥದ್ದು ಅಂತ. ಸರಿ, ಇದು ನಮ್ಮ ಸಂಸ್ಥೆಯ ಇತಿಹಾಸ. ಸೊ ಅದು ನಮಗೆ ಯಾವತ್ತಿಗೂ ಪ್ರೌಡ್ ಫೀಲಿಂಗ್. ನಾನು ಆಗಲೇ ಹೇಳಿದ ಹಾಗೆ KTC ಅಂತ ಹೇಳಿದರೆ ಅದು ನಮ್ಮ ಸಂಸ್ಥೆ ಅನ್ನುವಂಥ ಒಂದು ಪ್ರೌಡ್ ಫೀಲಿಂಗ್ ಯಾವತ್ತಿಗೂ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಈಗ ನಾನೊಬ್ಬ ಥಿಯಾಲಜಿಕಲ್ ಕಾಲೇಜಿಗೆ ಬರಬೇಕು ಅಂತ ಆದಾಗ ನನಗೆ ಅಲ್ಲಿ ಏನು ಕಲಿಸ್ತಾರೆ ಅನ್ನುವಂಥದ್ರ ಬಗ್ಗೆ ನನಗೆ ಹೆಚ್ಚು ಐಡಿಯಾ ಇಲ್ಲದಿರ್ಬೋದು. ಸೊ ನಾನು ಫಸ್ಟಿಗೆ ಆಲೋಚನೆ ಮಾಡುವಂಥ ಅಥವಾ ನನ್ನ ಮಗಳನ್ನು ಕಳಿಸೋ ಮುಂಚೆ ಯಾಕೆ ಬೇಕು ಥಿಯಾಲಜಿಕಲ್ ಸ್ಟಡಿಯ ಅಗತ್ಯ ಏನಿದೆ ಅಂತ ನೀವು ಯಾರು ಉತ್ತರಿಸ್ಬೋದು, ಖಂಡಿತವಾಗ್ಲೂ ಏನು ತೊಂದರೆ ಇಲ್ಲ. ಅದರ ಅಗತ್ಯ ಏನು ಮತ್ತು ಯಾಕೆ ಬೇಕು, ಯಾಕೆ ಅಗತ್ಯ ಇದೆ? ಥಿಯಾಲಜಿ ಎಂಬುದಾಗಿ ನಾವು ಹೇಳುವಾಗ ಬೇಸಿಕ್ಲಿ ಅಂಡರ್ಸ್ಟ್ಯಾಂಡಿಂಗ್ ಗಾಡ್. In relation, understanding God is one part, and God in relation to his creation. ಅದು ಹ್ಯುಮ್ಯಾನಿಟಿ ಇರ್ಬೋದು ಅಥವಾ ಪರಿಸರ ಇರ್ಬೋದು, ನಮ್ಮ ಕಾಂಟೆಕ್ಸ್ಟ್ ಆ ಕಾಂಟೆಕ್ಸ್ಟಲ್ಲಿ ಪ್ರಯತ್ನ ಇರ್ಬೋದು. ಸೊ ದಿ ಹೋಲ್ ಪ್ರೋಸೆಸ್ ಆಫ್ ಥಿಯಾಲಜಿಕಲ್ ಎಜುಕೇಷನ್ ಹೇಳುವಂಥದ್ದು ದೇವರು ನಮ್ಮ ಮೂಲಕ ಹೇಗೆ ನಮ್ಮನ್ನು ಆತನ ಸಾಧನವನ್ನಾಗಿ ಉಪಯೋಗಿಸ್ತಾನೆ. ನಮ್ಮಲ್ಲಿ ಅನೇಕ ಕಾಂಟೆಕ್ಚುವಲ್ ಚಾಲೆಂಜಸ್ ಇರ್ಬೋದು, ಇಕಾಲಜಿಕಲ್ ಕ್ರೈಸಿಸ್ ಇರ್ಬೋದು, ಈಗ AI ಬಂದಿರುವಂಥದ್ದು ಯಾವುದು ರಿಯಲ್ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಪರಿಸ್ಥಿತಿ ಇವತ್ತಿನ ಪ್ರೆಸೆಂಟ್ ಕಾಂಟೆಕ್ಸ್ಟಲ್ಲಿ ವಾಟ್ ಈಸ್ ರಿಯಲ್ ಎಂಬುದಾಗಿ ನೀವು ಐಡೆಂಟಿಫೈ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುವಂಥದ್ದು. ಸೊ ಇವತ್ತಿನ ಕಾಂಟೆಕ್ಸ್ಟಲ್ಲಿ ಥಿಯಾಲಜಿಕಲ್ ಎಜುಕೇಷನ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಗಾಡ್ ಈಸ್ ಪ್ಲ್ಯಾನಿಂಗ್ ಆ್ಯಂಡ್ ಹೌ ಕ್ಯಾನ್ ಐ ಬಿ ಅನ್ ಇನ್ಸ್ಟ್ರೂಮೆಂಟ್. ನಾನು ಸಾಧನವಾಗಿ ಹೇಗೆ ನಾನು ದೇವರ ಕರೆಗೆ ಆ ನೆಲೆಯಲ್ಲಿ ನಾನು ಹೇಗೆ ನಡಿಬೋದು ಆ ದೃಷ್ಟಿಕೋನದಿಂದ. ಹಾಗಾಗಿ ಮೂಲತಃ ನಾವು ಮಾತಾಡೋದಾದರೆ ಜನರೊಟ್ಟಿಗೆ ನಡೆಯುವಂಥ, ಜನರ ಸಂಘರ್ಷಗಳಲ್ಲಿ ಹೆಜ್ಜೆ ಹಾಕುವಂಥದ್ದು, ಸಮುದಾಯಗಳನ್ನು ಕಟ್ಟುವಂಥದ್ದು. ಸೊ ಥಿಯಾಲಜಿಕಲ್ ಎಜುಕೇಷನ್ ನಾವು ಮಿನಿಸ್ಟ್ರಿ ಅಂತ ಹೇಳುವಾಗ ಅದನ್ನು ಪಾಲಕೀಯ ದೃಷ್ಟಿಕೋನದಿಂದ ನಾವು ಹೇಳ್ಬೋದು. ಮಿನಿಸ್ಟ್ರಿಯನ್ನು ನಾವು ಅಡ್ಮಿನಿಸ್ಟ್ರೇಷನ್ ಆಗಿ ನೋಡೋದಿಲ್ಲ, ನಾವು ಟರ್ಮನ್ನು ಫಾಸ್ಟರ್ ಎಂಬುದಾಗಿ ಹೇಳೋದು ಅದಕ್ಕೆ. ಓಕೆ ಓಕೆ. ಪಾಲಕೀಯ ದೃಷ್ಟಿಕೋನ ಅಂದರೆ ಇಟ್ ಈಸ್ ಮಚ್ ಟು ಡೂ ವಿತ್ ನರ್ಚರಿಂಗ್, ಬೀಯಿಂಗ್ ವಿತ್ ದ ಪೀಪಲ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಥಿಯಾಲಜಿಕಲ್ ಎಜುಕೇಷನ್ ಅಥವಾ ಮಿನಿಸ್ಟ್ರಿ ಎಂಬಂಥದ್ದು ಒಂದು ಜಾಬ್ ಪರ್ಸ್ಪೆಕ್ಟಿವಿಂದ ನೋಡೋದಕ್ಕಿಂತ ಒಂದು ವೊಕೇಶನ್ ಅಥವಾ ಒಂದು ಕಾಲಿಂಗ್, ದೇವರ ಒಂದು ಕರೆ ಇರುವಂಥದ್ದು ಅಥವಾ ಸೇವೆಯ ಒಂದು ಕರೆಯ ಮೂಲಕ ಅದನ್ನು ಅಪ್ರೋಚ್ ಮಾಡುವಂಥದ್ದು ಬಹಳ ಸೂಕ್ತ. ಎಸ್, ಓಕೆ. ಅಂದರೆ ಇದು ಇಟ್ಸ್ ನಾಟ್ ಅ ಪ್ರೊಫೆಷನ್, ಇದು ಒಂದು ಕೆಲಸ ಮಾಡುವಂಥದ್ದು, ಡಿಗ್ರಿ ತಗೊಳ್ಳುವಂಥದ್ದು ಅಥವಾ ನಾನು ಕೆಲಸ ಮಾಡ್ತೇನೆ ಆ ಥರದ್ದು ಕಾನ್ಸೆಪ್ಟ್ ಅಲ್ಲ. ಇದು ದೇವರ ಕರೆ. ಆ ಕರೆಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಸೇವೆಯಲ್ಲಿ ತೊಡಗಲಿಕ್ಕೆ ಇರುವಂಥ ಒಂದು ವ್ಯವಸ್ಥಿತವಾದಂಥ ಪ್ರತಿಭೆಗಳು, ನನ್ನ ವರಗಳನ್ನು ಹೇಗೆ
ಕ್ಯಾನ್ ಯೂಸ್ ಇಟ್ ಫಾರ್ ಫಾರ್ ದ ಗ್ಲೋರಿ ಆಫ್ ಫಾರ್ ದಿ ಗ್ಲೋರಿ. ಎಸ್. ಅಂದರೆ ಅದರದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ನಮ್ಮ ಫೇತ್, ಎಸ್, ನಮ್ಮ ನಂಬಿಕೆಯನ್ನು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಹೀಗೆ ಒಂದು ಡೆಫಿನಿಷನ್ನೇ ಇದೆ, ಫೇತ್ ಸೀಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಥಿಯಾಲಜಿ ಅಂದರೆ. ಓಕೆ. ಸೊ ಆಳವಾಗಿ ನಾವು ಅರ್ಥ ಮಾಡಿಕೊಂಡು ಕಲಿತು ಅದರಲ್ಲಿ ತರವಾಗಬೇಕು. ಅದೊಂದು ಪ್ರೊಫೆಷನ್ ಓರಿಯೆಂಟೆಡ್ ಅಲ್ಲ. ಎಸ್. ನಾವೇನು ನಂಬುತ್ತೇವೆ ದೇವರ ಕುರಿತಾಗಲಿ, ತೃತ್ವದ ಕುರಿತಾಗಲಿ, ಸೃಷ್ಟಿಯ ಕುರಿತಾಗಲಿ, ಸೊ ಈ ಕನೆಕ್ಷನ್ ಅದನ್ನು ಕಲೀಲಿಕ್ಕೆ ಬೇಯಿಸೋದ್ರದ್ದು ಥಿಯಾಲಜಿಕಲ್ ಸ್ಟಡೀಸ್. ಸೊ ಇಟ್ ಈಸ್ ಎ ಜರ್ನಿ. ಎಸ್ ಎಸ್ ಎಸ್. ಫೇತ್ ಸೀಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಅರ್ಥಪೂರ್ಣವಾಗಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ಇದು ಅಗತ್ಯ ಯಾಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಸಹಾಯ ಆಗುತ್ತೆ ಅನ್ನುವಂಥದ್ದು. ಸರಿ, ಈಗ ನೀವು ಸಾಧಾರಣವಾಗಿ ನಾವು ಕೇಳ್ತೇವೆ, ಅಲ್ಲಿ ಏನು ಕಲಿಸ್ತೀರಾ ನೀವು ಅಂತ ಎಲ್ಲರ ಹತ್ರನೂ ಕೇಳ್ತೇವೆ, ನಾವು ನಿಮ್ಮ ಹತ್ರನೂ ಕೇಳ್ತಾ ಇದ್ವಿ. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಲ್ಲಿ ನಿಮ್ಮ ಕರಿಕ್ಯುಲಮ್, ನಿಮ್ಮ ಪಠ್ಯಕ್ರಮ ಅಥವಾ ಅಲ್ಲಿ ಸ್ಟಡಿ ಏನಿರುತ್ತೆ, ಹೇಗಿರುತ್ತೆ? ಫಸ್ಟ್ ಆಫ್ ಆಲ್, ಬ್ಯಾಚುಲರ್ಸ್ ಆಫ್ ಡಿವಿನಿಟಿ ನಾವೇನು ಹೇಳ್ತೇವೆ ಕೋರ್ಸ್, ಇಟ್ ಇಸ್ ಎ ರೆಸಿಡೆನ್ಷಿಯಲ್ ಕೋರ್ಸ್. ಓಕೆ. ಡೇ ಸ್ಕಾಲರ್ಸ್ ಆಗಿ ನೀವು ಸಂಜೆ ಮನೆಗೆ ಹೋಗ್ಲಿಕ್ಕಿಲ್ಲ, ಸಂಜೆ ಮನೆಗೆ ಹಾಕೊಂಡು ಹೋಗ್ಲಿಕ್ಕಿಲ್ಲ. ನೀವು ಮಂಗಳೂರಲ್ಲಿ ಇದ್ರೂ ನೀವು ಕ್ಯಾಂಪಸ್ ಒಳಗೆ ಇರಬೇಕು. ಓಕೆ ಓಕೆ. ಯಾಕಾಗಿ ಆ ಥರ ಒಂದು ಕಾನ್ಸೆಪ್ಟ್ ಬಂತು? ಅಂದರೆ ಅದೊಂದು ಮಿನಿಸ್ಟೀರಿಯಲ್ ಫಾರ್ಮೇಷನ್ ಅಂತ ನಾವು ಹೇಳ್ತೇವೆ, ಅಥವಾ ಥಿಯಾಲಜಿಕಲ್ ಫಾರ್ಮೇಷನ್. ಓಕೆ. ಸೊ ಅದೊಂದು ಕೋರ್ಸ್ ಮಾಡಿ ಎಕ್ಸಾಮ್ ಬರೋದು, ಸ್ಕೋರ್ ತಗೊಳ್ಳೋದು, ಮಾರ್ಕ್ ತಗೊಳ್ಳೋದಲ್ಲ. ಅದಕ್ಕಿಂತ ಆ ಪರ್ಸನಾಲಿಟಿಯನ್ನು ರೂಪುಗೊಳ್ಳಬೇಕು. Emotional formation, spiritual formation, these are all a part of academic growth. As academic growth is important, ಅದರಲ್ಲೂ ಸ್ಪಿರಿಚುವಲ್ ಗ್ರೋತ್, ಫೇತ್ ಸ್ಟ್ರೆಂಥನಿಂಗ್, ಇಮೋಷನ್ ಸ್ಟ್ರೆಂಥನ್ ಮಾಡ್ಕೊಳ್ಳುವಂಥದ್ದು. ನಾವು ಅದಕ್ಕೆ ಹೇಳ್ತೇವೆ ವ್ಯಕ್ತಿ ಮುಖ್ಯ. ವ್ಯಕ್ತಿಯ ಸ್ಕೋರ್ಸ್, ಮಾರ್ಕ್ ಲಿಸ್ಟ್ನಿಂದ ವ್ಯಕ್ತಿ ಮುಖ್ಯ. ವ್ಯಕ್ತಿಯನ್ನು ರೂಪುಗೊಳಿಸುವ ವ್ಯಕ್ತಿಯ, ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮಿನಿಸ್ಟೀರಿಯಲ್ ಫಾರ್ಮೇಷನ್. ಓಕೆ. It's a process that you undergo, and it is not only between 9 to 5 class. 9 to 5 ಕ್ಲಾಸಲ್ಲಿ ಅದಾಗುವಂಥದ್ದಲ್ಲ. ಅಲ್ಲಿ ನೀವು ಕರಿಕ್ಯುಲಮ್ ಬಗ್ಗೆ ಕೇಳಿದ್ದೀರಿ. ಈ ವರ್ಷದಿಂದ ಹೊಸ ಕರಿಕ್ಯುಲಮನ್ನು ಸೆನೆಟ್ ಆಫ್ ಸೆರಾಂಪುರ್ ಇಂಟ್ರೊಡ್ಯೂಸ್ ಮಾಡಿದೆ. ಈ ಹಿಂದೆ ಬ್ಯಾಚುಲರ್ಸ್ ಡಿವಿನಿಟಿ PUC ಆಗಿ ಬಂದವರು 5 years ಮಾಡ್ತಿದ್ರು, ಅದು ಇಂಟಿಗ್ರೇಟೆಡ್ ಅಂತ ಹೇಳ್ತಿದ್ರು. ಡಿಗ್ರಿ ಆಗಿ ಬಂದವರಿಗೆ 4 ವರ್ಷ ಅಂತ ಮಾಡಿದ್ರು. ಈ ಹೊಸ ಕರಿಕ್ಯುಲಮಲ್ಲಿ ಏನು ಮಾಡಿದ್ದಾರೆ ಅಂದರೆ, PUC ಆಗಿ ಬಂದವರನ್ನು BTH ಅಂತ ಸಪ್ರೇಟ್ ಸ್ಟ್ರೀಮ್ ಮಾಡಿದರು. ಓಕೆ. BDM ಅಂತ ಅದು 3 years ಸ್ಟ್ರೀಮ್ ಮಾಡಿದರು. ಓಕೆ. 3 years BD, 3 years BTH. PUC ಆಗಿ BTH, ಡಿಗ್ರಿ ಆಗಿ BD. KTCಯಲ್ಲಿ ಸದ್ಯಕ್ಕೆ ನಾವು ಈಗ ಖಾಲಿ ಡಿಗ್ರಿಯ ಬೇಸಿಸಲ್ಲಿ ಅಡ್ಮಿಷನ್ಸನ್ನು ನಾವು ತಗೊಳ್ಳುವಂಥದ್ದು. 3 years BD. PUC ಆಗಿ ಈಗ ಬರಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಬಂದವರು ಲಾಸ್ಟ್ ಬ್ಯಾಚ್ ಲಾಸ್ಟ್ ಇಯರ್ ಜಾಯ್ನ್ ಆಗಿದ್ದಾರೆ. ಇನ್ನು ಮುಂದೆದು ನಮಗೆ ಗೊತ್ತಿಲ್ಲ. ವಿ ಹ್ಯಾವ್ ನಾಟ್, ಅದು ಇನ್ನೂ ನಾವು ಪ್ರೋಸೆಸ್ ಆಲೋಚನೆ ಮಾಡಬೇಕು. ಓಕೆ ಓಕೆ. ಸರಿ, ಈಗ ಒಂದು ವೇಳೆ PUC ಆಗಿ ಬಂದರೆ ಕರಿಕ್ಯುಲಮ್ ಪ್ರಕಾರ ಅವ್ರಿಗೆ BTH. ಹೌದು. ಅಂದರೆ ಬೇಸಿಕ್ಲಿ ನೋಡಿ, ಥಿಯಾಲಜಿಕಲ್ ಎಜುಕೇಷನ್ ನಾವು ಯಾರಿಗೋಸ್ಕರ ಮಾಡುವಂಥದ್ದು? ಸಭೆಗೋಸ್ಕರ. ಸೊ ಸಭೆಯ ನೀಡಿನ ಮೂಲಕ ಈಗ ಚರ್ಚ್ ಹೇಳಿ ನಮಗೆ BD ಕ್ಯಾಂಡಿಡೇಟ್ಸ್ ಅಂತ ಹೇಳುವಾಗ ಇಟ್ ಈಸ್ BD. ಬಟ್ ಸ್ಪಾನ್ಸರ್ಡ್ ಆಗಿ ಬರುವಂಥದ್ದು ನಮ್ಮಲ್ಲಿ 2 ರೀತಿಯಾದಂಥ ಎಂಟ್ರಿ ಇದೆ. ಒಂದು ಸ್ಪಾನ್ಸರ್ಡ್ ಆಗಿ ಬರುವಂಥದ್ದು, ಅಂದರೆ ಚರ್ಚಿಗೆ ಹೋಗಿ ಚರ್ಚ್ ಹೇಳುವಂಥದ್ದು, ನಾವು ಈ ಕ್ಯಾಂಡಿಡೇಟನ್ನು ನಾವು ಮಿನಿಸ್ಟ್ರಿಯಲ್ ಫಾರ್ಮೇಷನ್ಗೆ ನಾವು ಕಳಿಸ್ತಿದ್ದೇವೆ. ಓಕೆ ಓಕೆ. ಅದಕ್ಕೆ ಒಂದು ಪ್ರಕ್ರಿಯೆ ಏನಂದರೆ, ಅವರು ಕಾಲೇಜಿಗೆ ಅಪ್ಲೈ ಮಾಡೋ ಮೊದಲು ಥ್ರೂ ದಿ ಚರ್ಚ್ ಅಪ್ಲೈ ಮಾಡುವಂಥದ್ದು. ಆದರೆ ಆ ಹಿಂದೆ ಅವರು ಎಕ್ಸ್ಪೋಜರ್ ಕ್ಯಾಂಡಿಡೇಟ್ ಆಗಿ ಚರ್ಚ್ಗಳಲ್ಲಿ 1 ವರ್ಷವ 2 ವರ್ಷವ ಕೆಲಸ ಮಾಡಿರ್ತಾರೆ. ಅದು ಆ ಡಯಾಸಿಸ್ನ ಪಾಲಿಸಿ. ನಾರ್ದರ್ನ್ ಡಯಾಸಿಸ್ದೊಂದು ಪಾಲಿಸಿ ಇರ್ತದೆ, ಸೆಂಟ್ರಲ್ ಡಯಾಸಿಸ್ದೊಂದು ಪಾಲಿಸಿ ಇರ್ತದೆ, ಕೊಯಮತ್ತೂರು ಡಯಾಸಿಸ್ದೊಂದು ಪಾಲಿಸಿ ಇರ್ತದೆ. ಸೊ ನಮ್ಮಲ್ಲಿ ಈಗ ಬೇರೆ ಬೇರೆ ಡಯಾಸಿಸಿಂದ ಬರುವುದಾದರೆ ಅವರ ಮಿನಿಸ್ಟ್ರಿಯಲ್ ಕಮಿಟಿ ರೆಕಮೆಂಡೇಶನ್ ಮೇಲೆ ಅವರು ಅಪ್ಲೈ ಮಾಡುವಂಥದ್ದು. ಬಿಷಪ್ ಅವರದ್ದು ಅಪ್ಲಿಕೇಶನನ್ನು ಫಾರ್ವರ್ಡ್ ಮಾಡ್ತಾರೆ. ಇಂಥವರನ್ನು ನೀವು ನಮ್ಮ ಅಡ್ಮಿಷನ್ ಪ್ರೋಸೆಸ್ ಇರ್ತದೆ, ಇಂಟರ್ವ್ಯೂ, ಸ್ಕ್ರಿಪ್ಚರ್ ನಾಲೆಜ್ ಇರುವಂಥದ್ದು, ಜನರಲ್ ನಾಲೆಜ್ ಇರುವಂಥದ್ದು, ಆಪ್ಟಿಟ್ಯೂಡ್ ಟೆಸ್ಟ್ ಇರುವಂಥದ್ದು, ಇಂಗ್ಲೀಷ್, ಇದು 4 ಎಂಟ್ರೆನ್ಸ್ ಎಕ್ಸಾಮ್ಸ್ ನಡೆಯುವಂಥದ್ದು, ಅಲಾಂಗ್ ವಿತ್ ಪರ್ಸ್ನಲ್ ಇಂಟರ್ವ್ಯೂಸ್. ಸೊ ಇಟ್ಸ್ 2 ದಿನದ ಪ್ರೋಸೆಸ್. ಓಕೆ ಫೈನ್. ನಾನು ಇಲ್ಲಿ 2 ವಿಚಾರ ಕ್ಲಾರಿಟಿ ಮಾಡುವಂಥದ್ದು. ಒಂದು ಏನು ಅಂತ ಹೇಳಿದ್ರೆ, ಅಪ್ಲೈ ಮಾಡುವಂಥದ್ದು ಡೈರೆಕ್ಟ್ ಅನ್ನೋದಕ್ಕಿಂತಲೂ ಥ್ರೂ ಚರ್ಚ್ ಮಾಡುವಾಗ
ಡಿಗ್ರಿ ಮುಗಿಸಿದ ನಂತರ ಅವರ ಫಾರ್ಮೇಷನ್ನ ಪೀರಿಯಡ್ ಕಂಪ್ಲೀಟ್ ಆದ ನಂತರ ಅವರು ಹಿಂದೆ ಚರ್ಚಿಗೆ ಹೋಗಿ ರಿಪೋರ್ಟ್ ಮಾಡ್ತಾರೆ. ಅಲ್ಲಿ ಸೇವೆಗೆ ಅವರು ಸೇರ್ತಾರೆ. ಓಕೆ ಓಕೆ ಹಾಂ ಹಾಂ. ದೇ ಆರ್ ಸ್ಪಾನ್ಸರ್ಡ್ ಸೆಂಟ್ ಬೈ ದಿ ಚರ್ಚ್. ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟು ಅಂದರೆ ಇಂಡಿಪೆಂಡೆಂಟ್ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಬರ್ಬೋದು. ಈಗ ನಾನು ಚರ್ಚಿನ ಇಂಡಿಪೆಂಡೆಂಟ್ ಸ್ಟೂಡೆಂಟ್ಸ್ ಬಂದವರು ಇದ್ದಾರೆ. ಓಕೆ ಎಕ್ಸ್ಪೋಜರಿಗೆ ಹೋಗಿರುವುದಿಲ್ಲ, ಸ್ಪಾನ್ಸರ್ಶಿಪ್ ಕಾಲೇಜಿಗೆ ಅಪ್ಲೈ ಮಾಡಿರ್ತಾರೆ, ಅದಕ್ಕೂ ಅವಕಾಶ ಇದೆ. ಅದಕ್ಕೂ ಅವಕಾಶ ಇದೆ. ಓಕೆ ಹಾಂ. ಅವ್ರು ಅಪ್ಲೈ ಮಾಡಿ ಸೇಮ್ ಇಂಟರ್ವ್ಯೂ ಪ್ರೋಸೆಸ್, ಎಲ್ಲರಿಗೆ ಸೇಮ್ ಇಂಟರ್ವ್ಯೂ ಪ್ರೋಸೆಸ್. ಅದರಲ್ಲಿ ಯಾವುದೇ ಇಂಡಿಪೆಂಡೆಂಟ್ ಸ್ಪಾನ್ಸರ್ಡ್ ಅಂತ ಹೇಳುವಂಥ ಸಪ್ರೇಷನ್ ಇಲ್ಲ. ದೇ ಅಂಡರ್ಗೋ ದಿ ಸೇಮ್ ಪ್ರೋಸೆಸ್. ಸೊ ಆ ಪ್ರೋಸೆಸ್ ಆದ ನಂತರ ನಾವು ಯಾರನ್ನು ಅಡ್ಮಿಟ್ ಮಾಡ್ತೇವೆ ಆ ಸ್ಟೂಡೆಂಟನ್ನು ಈ ಅಕಾಡೆಮಿಕ್ ಇಯರಿಗೆ ನಾವು ಅಡ್ಮಿಟ್ ಮಾಡುವಂಥ. ಓಕೆ ಓಕೆ ಸರಿ. ನಾನು ಮತ್ತೆ ಒಂದು ಸ್ವಲ್ಪ ಹಿಂದೆ ಹೋಗಿ ಬರ್ತೇನೆ ಒಂದು ವಿಚಾರ, ಯಾಕಂದರೆ ನನಗೆ ಅದು ಮನಸ್ಸಲ್ಲಿ ಇರೋದರಿಂದ. ಈಗ ನೀವು ರೆಸಿಡೆನ್ಷಿಯಲ್ ಅನ್ನುವಂಥ ಕಾನ್ಸೆಪ್ಟ್ ಹೇಳಿದ್ರಲ್ಲ, ಸೊ ಡೇ ಸ್ಕಾಲರ್ಗೆ ರೆಸಿಡೆನ್ಷಿಯಲ್ ಸ್ಕಾಲರ್ಗೆ ಇರುವಂಥ ಒಂದು ವ್ಯತ್ಯಾಸ ಕೂಡ ನೀವು ಹೇಳಿದ್ರಿ. ಬಟ್ ಒಬ್ಬ ಥಿಯಾಲಜಿಕಲ್ ಕಾಲೇಜಿಗೆ ಸೇರ್ಲಿಕ್ಕೆ ಬಂದವನಿಗೆ ರೆಸಿಡೆನ್ಷಿಯಲ್ ಅವ್ರು ಅಲ್ಲೇ ಇರುವಂಥದ್ದು ವಿಲ್ ಇಟ್ ಮೇಕ್ ಇಂಪ್ಯಾಕ್ಟ್ ಅನ್ನುವಂಥದ್ದು, ಇದು ನಾನು ನಿಮ್ಮ ಹತ್ರ ಒಂದು ಜನರಲ್ ಕ್ವಶನ್ ಆಗಿ ಕೇಳ್ತಾ ಇರುವಂಥದ್ದು. ಹೇಗೆ ಆ ಎಲ್ಲ ಒಟ್ಟಿಗೆ ಇರುವಂಥದ್ದು, ಆ ಒಂದು ಕ್ಯಾಂಪಸ್ ಅನ್ನುವಂಥದ್ದು, ಆ ಫೀಲ್, ಅದು ಹೇಗೆ, ಹೌ ಇಟ್ ವಿಲ್ ಮೇಕ್ ಇಂಪ್ಯಾಕ್ಟ್ ಅಂತ? ಇಂಪ್ಯಾಕ್ಟ್ ಇನ್ ದ ಸೆನ್ಸ್ ನಾವು ಬಿನೋಯ್ ಆಗಿ ಹೇಳಿದ ಇಟ್ಸ್ ಎ ಫಾರ್ಮೇಷನ್ ಪ್ರೋಸೆಸ್. ಅಕಾಡೆಮಿಕ್ ಜೊತೆಗೆ ಕಮ್ಯುನಿಟಿ ಬೆಳೆಯುವಂಥದ್ದು, ಕಮ್ಯುನಿಟಿಯೊಂದಿಗೆ ಬೆರೆಯುವಂಥದ್ದು, ಅದು ಒಂದು. ನಮ್ಮಲ್ಲಿ ನಮ್ಮ ಶೆಡ್ಯೂಲ್ಸ್ ಹೇಳಬೇಕಾದ್ರೆ 8 ಚಾಪಲ್ ಸರ್ವಿಸ್. ದಟ್ ನಮ್ಮ everyday starts with a chapel worship service, 8:30 to 8:50. Okay. Sometimes 9 to 1 4 periods, 50 minutes ಇದು 4 ಪೀರಿಯಡ್ಗಳಾಗ್ತದೆ. Okay. ಲಂಚ್ ಬ್ರೇಕ್ ವಿ ಕಮ್ ಬ್ಯಾಕ್ ಅಟ್ 2:40 ಇಂದ 4:30 ಇನ್ನೊಂದು 2 ಪೀರಿಯಡ್ಸ್ ಹೋಗ್ತದೆ. ಸೊ ವಿ ಹ್ಯಾವ್ 6 periods. Full day class. ಫುಲ್ ಡೇ ಕ್ಲಾಸ್. ವಿತ್ ಶಾರ್ಟ್ ಬ್ರೇಕ್ಸ್. Okay. ವಿತ್ ಶಾರ್ಟ್ ಬ್ರೇಕ್ಸ್ ಅಲ್ಲಿ ಇರ್ತದೆ. ಮಂಡೇ ಟು ಫ್ರೈಡೇ. ಓಕೆ ಓಕೆ. ಕರಿಕ್ಯುಲಮ್ ಅಷ್ಟುಂಟು, ಯಾಕೆಂದರೆ ಈಗಿನ ಹೊಸ ಕರಿಕ್ಯುಲಮ್ ಪ್ರಕಾರ BD ಫಸ್ಟ್ ಇಯರ್ಸಿಗೆ ಈ ವರ್ಷ ಬರುವಾಗ ಈ ಸೆಮೆಸ್ಟ್ರಲ್ಲಿ ಅವರಿಗೆ 7 ಸಬ್ಜೆಕ್ಟ್ಸ್ ಇದೆ. ಓಕೆ. 7 ಸಬ್ಜೆಕ್ಟ್ಸ್ ವಿತ್ 4 ಕ್ರೆಡಿಟ್ಸ್. 28 ಕ್ರೆಡಿಟ್ಸ್ ಅಲ್ಲಿ ಆಯಿತು. ಮಂಡೇ ಟು ಫ್ರೈಡೇ 6 into 5 ಬರುವಾಗ 30 ಆಯ್ತು. ಸೊ 28 ಇನ್ನು 2 ಪೀರಿಯಡ್ಸ್ ಅವರಿಗೆ ಕನ್ನಡ ಆ್ಯಡ್ ಮಾಡಿರ್ತೇವೆ ನಾವು. ಕನ್ನಡ ಮತ್ತು ಇಂಗ್ಲೀಷ್ ಆ್ಯಡ್ ಮಾಡಿರ್ತೇವೆ. ಲ್ಯಾಂಗ್ವೇಜ್ ಅದು ಸ್ಪೋಕನ್ ಇಂಗ್ಲೀಷ್ ಇರ್ಬೋದು. ಫಸ್ಟ್ ಬೇರೆ ಬೇರೆ ಲೆವೆಲ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಫಸ್ಟ್ ಇಯರಲ್ಲಿ ಥಿಯಾಲಜಿಕಲ್ ವೊಕ್ಯಾಬ್ಯುಲರಿಗೆ ಥಿಯಾಲಜಿಕಲ್ ಇಂಗ್ಲೀಷ್ ಮತ್ತು ಗ್ರಾಮರ್ ಇರ್ತದೆ, ಅದನ್ನು ಇಂಪ್ರೂವ್ ಮಾಡಲಿಕ್ಕೆ. ಮತ್ತು ಸೆಕೆಂಡ್ ಥರ್ಡ್ ಇಯರ್ ಫೋರ್ತ್ ಇಯರ್ ಬರುವಾಗ ಕಮ್ಯುನಿಕೇಟಿವ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್, ಅದನ್ನು ಸ್ವಲ್ಪ ಪಬ್ಲಿಕ್ ಸ್ಪೀಕಿಂಗ್, ಅದನ್ನು ಸ್ವಲ್ಪ ಎಂಫಸೈಸ್ ಮಾಡ್ತೇವೆ. ಸರಿ ಸರಿ ಸರಿ. ನೀವು ಕರಿಕ್ಯುಲಮ್ ಬಗ್ಗೆ ಹೇಳುವಾಗ ನಮ್ಮಲ್ಲಿ ಸಬ್ಜೆಕ್ಟ್ಸ್ ಅಥವಾ ಡಿಸಿಪ್ಲಿನ್ಸ್ ಅನ್ನು 5 ಮೇಜರ್ ಕ್ಲಸ್ಟರ್ಸ್ ಆಗಿ ಮಾಡಿದ್ದೇವೆ. ಅದರಲ್ಲಿ ಬಿಬ್ಲಿಕಲ್ ಕ್ಲಸ್ಟರ್ಸ್ ಅಲ್ಲಿ ನ್ಯೂ ಟೆಸ್ಟಮೆಂಟ್ ಮತ್ತು ಓಲ್ಡ್ ಟೆಸ್ಟಮೆಂಟ್, ಇದು ಫಸ್ಟ್ ಕ್ಲಸ್ಟರ್. ಇದನ್ನ ಫಸ್ಟ್ ಇಯರ್ ಅಲ್ಲೇ ಕಲಿತಾರ ಅವರು ಹೇಗೆ? ಅದು ಥ್ರೂ ಔಟ್ ಈ 5 ಕ್ಲಸ್ಟರ್ಸ್ ಸ್ಪ್ರೆಡ್ ಆಗಿ 3 ವರ್ಷಕ್ಕೆ ಸ್ಪ್ರೆಡ್ ಆಗಿರ್ತದೆ. ಬೇರೆ ಬೇರೆ ಪೇಪರ್ಸ್ ಇರುತ್ತೆ, ಬೇರೆ ಬೇರೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರಿಗೆ ಬರುವಾಗ ಈ ವರ್ಷದ್ದು ಹೊಸತು, ಈಗ ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಅವ್ರು ಬರುವಾಗ ಜನರಲ್ ಇಂಟ್ರಡಕ್ಷನ್ ಟು ದಿ ನ್ಯೂ ಟೆಸ್ಟಮೆಂಟ್, ಜನರಲ್ ಇಂಟ್ರಡಕ್ಷನ್ ಟು ದಿ ಓಲ್ಡ್ ಟೆಸ್ಟಮೆಂಟ್, ಏನು ಒಂದೊಂದು ಬೈಬಲ್ನ ಬುಕ್ಸ್ನ ಪರಿಚಯ ಮಾಡುವಂಥ. ಅದರ ಜೊತೆಗೆ ಬೈಬಲ್ ಲ್ಯಾಂಗ್ವೇಜಸ್, ಬಿಬ್ಲಿಕಲ್ ಲ್ಯಾಂಗ್ವೇಜಸ್. ಅಂದ್ರೆ ಗ್ರೀಕ್ ಮತ್ತೆ ಹೀಬ್ರೂ. ಫಸ್ಟ್ ಇಯರ್ ಅಲ್ಲಿ ಅದು ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಮ್ಯಾಂಡೇಟ್ರಿ. ಹೀಬ್ರೂ, ಓಲ್ಡ್ ಟೆಸ್ಟಮೆಂಟ್ ಒಂದು ಸೆಮೆಸ್ಟರ್ ಬಂದ್ರೆ ನೆಕ್ಸ್ಟ್ ಸೆಮೆಸ್ಟರ್ ಅಲ್ಲಿ ಗ್ರೀಕ್. ಓಕೆ. ಸೊ ಇದೇ ತರ ಮುಂದುವರಿತಾ ಹೋಗ್ತದೆ. ಸೊ ಈ ರೆಸ್ಟ್ ಆಫ್ ದ 4 ಕ್ಲಸ್ಟರ್ಸ್ ಅದು ಬಿಬ್ಲಿಕಲ್ ಕ್ಲಸ್ಟರ್ಸ್. ನೆಕ್ಸ್ಟ್ ಥಿಯಾಲಜಿ ಮತ್ತು ಎಥಿಕ್ಸ್. ಥಿಯಾಲಜಿಯಲ್ಲಿ ಡಾಕ್ಟ್ರಿನ್ಸ್, ಮತ್ತು ಎಥಿಕ್ಸಲ್ಲಿ ಇಕೋ ಥಿಯಾಲಜಿ ಬರ್ತದೆ, ಮತ್ತು ಇಂಟರ್ಡಿಸಿಪ್ಲಿನರಿ ಅಪ್ರೋಚಸ್, ಎಥಿಕ್ಸ್, ಸೋಷಿಯಲ್ ಎಥಿಕ್ಸ್, ಇಂಟ್ರಡಕ್ಷನ್ ಟು ಸೋಷಿಯಲ್ ಎಥಿಕ್ಸ್. ಸೊ ಥಿಯಾಲಜಿ ಆ್ಯಂಡ್ ಎಥಿಕ್ಸ್, ಕಾಂಟೆಕ್ಚುವಲ್ ಥಿಯಾಲಜೀಸ್, ಮಾರ್ಟಿನ್ ಲೂಥರ್ ಇರ್ಬೋದು, ಬೇರೆ ಬೇರೆ ಥಿಯಾಲಜೀಸನ್ನು ಇಂಟ್ರೊಡ್ಯೂಸ್ ಮಾಡುವಂಥ, ಬೇಸಿಕ್ಲಿ ಡಾಕ್ಟ್ರಿನ್ಸನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಕಾಂಟೆಕ್ಚುವಲ್ ರೆಲೆವೆನ್ಸಿಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಬಿನೋಯ ಈ ಸತಿ ಇನ್ನೊಂದು ಇನ್ಕ್ಲೂಸಿವ್ ಕಮ್ಯುನಿಟೀಸ್ ಅಂತ ಡಿಸೆಬಿಲಿಟಿ ಮೇಲೆ ಒಂದು ಪೇಪರ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಡೂಯಿಂಗ್ ಇಟ್ ವಿತ್ ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್ ಆಗಿ ಮಾಡುವಂಥದ್ದು, ಅದನ್ನು ಮಾಡುವಂಥ. ಅದು ಥಿಯಾಲಜಿ ಆ್ಯಂಡ್ ಎಥಿಕ್ಸ್. ನೆಕ್ಸ್ಟ್ ಬರುವಂಥ ಫಿಲಾಸಫಿ ಕೂಡ ಬರ್ತದೆ.
ಹೌದು, ಫಿಲಾಸಫಿ ಕೂಡ ಫಿಲಾಸಫಿ ಅದರಲ್ಲಿ ಬರ್ತದೆ. ಮತ್ತು ರಿಲಿಜಿಯನ್ ಕ್ಲಸ್ಟರ್ ಉಂಟು. ಬೇರೆ ಬೇರೆ ಇಂಟ್ರಡಕ್ಷನ್ ಟು ವೇರಿಯಸ್ ಅದರ್ ರಿಲಿಜನ್ಸ್ ಇನ್ ಇಂಡಿಯಾ, ಪರ್ಟಿಕ್ಯುಲರ್ ವರ್ಲ್ಡ್ ರಿಲಿಜನ್ಸಿಗೆ ಇಂಟ್ರಡ್ಯೂಸ್ ಮಾಡುವಂಥದ್ದು. ಅದು ಒಂದು ಡಿಪಾರ್ಟ್ಮೆಂಟ್, ರಿಲಿಜಿಯನ್ ಡಿಪಾರ್ಟ್ಮೆಂಟೇ ಒಂದು. ಸೊ ಇಸ್ಲಾಂ ಆಗಿರ್ಬೋದು, ಹಿಂದೂಯಿಸಮ್ ಆಗಿರ್ಬೋದು, ಅದರದ್ದೆಲ್ಲ ಇಂಟ್ರಡಕ್ಷನ್ ಅವರಿಗೆ, ಎಲ್ಲ ಧರ್ಮಗಳ ಪರಿಚಯ ಒಂದು ಈ 3 ವರ್ಷಗಳ ಕಾಲ ಅದು. ಮತ್ತು ಕಲ್ಚರಲ್ ಸ್ಟಡೀಸ್ ಜೊತೆಗೆ ಮುಂದುವರಿತಾ ಅದು 3 ಕ್ಲಸ್ಟರಲ್ಲಿ ಆಯಿತು. ನೆಕ್ಸ್ಟ್ ಬರೋದು ಹಿಸ್ಟ್ರಿ ಆ್ಯಂಡ್ ಮಿಷನ್ಸ್, ಚರ್ಚ್ ಹಿಸ್ಟ್ರಿ, ಮಿಷನ್ ಹಿಸ್ಟ್ರಿ, ಇಕ್ಯುಮೆನಿಸಮ್, ಇದು ಒಂದು ಕ್ಲಸ್ಟರಲ್ಲಿ ಬರುವಂಥದ್ದು. ಲಾಸ್ಟ್ ಇದು ನಾವು ಹೇಳುವಂಥದ್ದು ಪ್ರಾಕ್ಟಿಕಲ್ ಮಿನಿಸ್ಟ್ರೀಸ್ ಅಥವಾ ಕ್ರಿಶ್ಚಿಯನ್ ಮಿನಿಸ್ಟ್ರೀಸ್ ಅಂತ ಹೇಳುವಂಥದ್ದು. ಅದರಲ್ಲಿ ಕೌನ್ಸಿಲಿಂಗ್ ಬರುವಂಥದ್ದು, ಕಮ್ಯುನಿಕೇಷನ್ ಬರುವಂಥದ್ದು, ಕ್ರಿಶ್ಚಿಯನ್ ಎಜುಕೇಷನ್ ಬರ್ತದೆ, ಹೋಮಿಲಿಟಿಕ್ಸ್, ಪ್ರೀಚಿಂಗ್, ವರ್ಷಿಪ್ ಆ್ಯಂಡ್ ಪ್ರೀಚಿಂಗ್, ಲಿಟರ್ಜಿ ಬರುವಂಥದ್ದು. ಸೊ ಈ ಸಬ್ಜೆಕ್ಟ್ಸ್, ಚರ್ಚ್ ಅಡ್ಮಿನಿಸ್ಟ್ರೇಷನ್, ಇದೆಲ್ಲ ಕ್ರಿಶ್ಚಿಯನ್ ಮಿನಿಸ್ಟ್ರಿಯ ಪರ್ಸ್ಪೆಕ್ಟಿವ್, ಕೌನ್ಸಿಲಿಂಗ್ ಬರುವಂಥದ್ದು. ಸೊ ಇದೆಲ್ಲ ಆ ಕ್ಲಸ್ಟರಲ್ಲಿ ಬರುವಂಥ. ಸೊ ಇನ್ ಟೋಟಲ್ ಇಟ್ ಈಸ್ ಎ 5 ಕ್ಲಸ್ಟರ್ಸ್ ಸ್ಪ್ರೆಡ್ ಓವರ್ ದಿ 3 years. ಇದು ನಮಗೆ ಕೇಳ್ತಾ ಇಟ್ಸ್ ಮೋರ್ ಥಿಯರಿ ಅಂತ ಅನ್ನಿಸ್ಬೋದು. ಬಟ್ ಇಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ, ರೂಟನ್ನು ಗಟ್ಟಿ ಮಾಡುವಂಥ ಕೆಲಸ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಬೇರು ಚೆನ್ನಾಗಿ ಬೆಳಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಆಸ್ಪೆಕ್ಟ್ಸ್ಗಳು ನಾವು ಟಚ್ ಮಾಡೋ ರೀತಿ ಭಾಳ ಚೆನ್ನಾಗಿದೆ. 5 ಕ್ಲಸ್ಟರ್ಗಳಲ್ಲಿ ಡಿವೈಡ್ ಆಗಿದೆ, ಬೇರೆ ಬೇರೆ ಕಾನ್ಸೆಪ್ಟ್ಗಳು ಅದರಲ್ಲಿ ಬರುತ್ತೆ. ಸ್ವಲ್ಪ ಕರಿಕ್ಯುಲಮ್ ಅಪ್ಡೇಟ್ ಆಗಿ ಸ್ವಲ್ಪ ಲಿಬರಲ್ ಕೂಡ ಕಾಣಿಸ್ತಾ ಇದೆ. ಕರಿಕ್ಯುಲಮನ್ನು ನೋಡೋ ಹೊತ್ತಿಗೆ ಬೇರೆ ಬೇರೆ ಹೊಸ ಆಸ್ಪೆಕ್ಟ್ಗಳನ್ನು, ಫಿಲಾಸಫಿ ಆಗಿರ್ಬೋದು ಅಥವಾ ಅಂದರೆ ಇಂಥದ್ದನ್ನೆಲ್ಲ ಹೆಚ್ಚು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೋರ್ಸಲ್ಲಿ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಈಗ ನೀವು ಅದನ್ನೇ ಮಾತಾಡ್ತಾ ಬಂದ್ರಿ, ಬಟ್ ಪ್ರಾಕ್ಟಿಕಲ್ಸ್ ಅನ್ನುವಂಥದ್ದು ಕೂಡ ಒಂದು ನಿಮ್ಮ ಸಬ್ಜೆಕ್ಟ್ನ ಒಂದು ಭಾಗವಾಗಿ ಇರ್ತದೆ. ಸಭೆಗಳಿಗೆ ಹೋಗುವಂತ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಕಾಡೆಮಿಕ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ಪ್ರಾಕ್ಟಿಕಲ್ ಕೂಡ ಹಾಗೆ ಆಗ್ತದೆ. ಸೊ ಫೇಸ್ ವೈಸ್ ಅವರು ಇಂಟೆನ್ಸಿಟಿ ಡೆವಲಪ್ ಆಗ್ತದೆ. ಈಗ ಫಸ್ಟ್ ಬಂದಾಗ ಬೇರೆ ಚರ್ಚ್ಗಳಿಗೆ ಹೋಗ್ತಾರೆ, ಅದರಲ್ಲಿ ಪ್ರಾಮುಖ್ಯವಾಗಿ ನಮ್ಮ ಮಂಗಳೂರಿನ ಸಭೆಗಳ ಭಾಗ ಆರ್ಟ್ ಬಹಳ ಪ್ರಾಮುಖ್ಯ. ಅವರು ಹೆಚ್ಚಾಗಿ ಮಂಗಳೂರಿನಲ್ಲಿರುವಂಥ ಸುತ್ತ ಇರುವಂಥ 10-14 ಸಭೆಗಳಿಗೆ ಎವ್ರಿ ಇಯರ್ ಸ್ಪ್ರೆಡ್ ಆಗಿ ಅವ್ರು ಹೋಗ್ತಾರೆ. ನೀವು ಅದಕ್ಕೊಂದು ಲಿಸ್ಟ್ ಲೋಕಲ್ ಚರ್ಚಸ್, ಅದು ಈಗ ಅಲ್ಲ, ಬಹಳಷ್ಟು ವರ್ಷಗಳಿಂದ ಯಾರು ಯಾವ ಚರ್ಚ್ಗೆ ಹೋಗೋದು ಹಾಕಿರ್ತಾರೆ. ಚರ್ಚ್ಗಳು ಅದೇ ರೀತಿಯಲ್ಲಿ ಅವರನ್ನು ವೆಲ್ಕಮ್ ಮಾಡಿ ಅವರನ್ನು ಎನ್ಕರೇಜ್ ಮಾಡ್ತಾರೆ ಲೋಕಲಿ. ಚರ್ಚ್ಗಳ ಪಾತ್ರನು ಆ್ಯಸ್ ಎ ಪಾರ್ಟ್ನರ್, ಲೋಕಲ್ ಕಾಂಗ್ರಿಗೇಷನ್ ಆ್ಯಸ್ ಪಾರ್ಟ್ನರ್ಸ್ ನಮ್ಮೊಟ್ಟಿಗೆ. ಅವರು ಅಲ್ಲಿ ಸಂಡೇ ಸ್ಕೂಲ್ನೊಟ್ಟಿಗೆ ಮಿಂಗಲ್ ಆಗ್ತದೆ. ಫಸ್ಟ್ ಇಯರ್ ಅವರು ಸಂಡೇ ಸ್ಕೂಲು ಒಬ್ಸರ್ವ್ ಮಾಡುವಂಥದ್ದು, ಫಸ್ಟ್ ಯೂತ್ ಫೆಲೋಶಿಪ್ ಒಬ್ಸರ್ವ್ ಮಾಡುವಂಥದ್ದು, ವಿಮೆನ್ಸ್ ಫೆಲೋಶಿಪ್ ಒಬ್ಸರ್ವ್. ಸೆಕೆಂಡ್ ಇಯರಿಗೆ ಬರುವಾಗ ಇನ್ನು ಸ್ವಲ್ಪ ಆ್ಯಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಲಿಕ್ಕೆ ಟ್ರೈ ಮಾಡ್ತಾರೆ. ಥರ್ಡ್ ಇಯರಿಗೆ ಬರುವಾಗ ಅವರಿಗೆ ಥಿಯರಿ ಆಫ್ ಪ್ರೀಚಿಂಗ್ ಆಗಿರ್ತದೆ. ಕಾಲೇಜಲ್ಲಿ ಅವರಿಗೊಂದು ಪ್ರಾಕ್ಟಿಕಲ್ ಸರ್ಮನ್ ಅಥವಾ ಆ ಟ್ರೈನಿಂಗ್ ಒಂದು ಆಗಿರ್ತದೆ. ಅವರಿಗೆ ಪ್ರಾಕ್ಟಿಕಲ್ ಸರ್ಮನ್ ಅಂತ ಒಂದಿದೆ. ಆ ಸರ್ಮನ್ ಆದ ನಂತರ ಇವ್ಯಾಲ್ಯೂಯೇಷನ್ ಬರ್ತದೆ. ಸೊ ಅದಾದ ನಂತರ ದೇ ಕ್ಯಾನ್ ಪ್ರೀಚ್ ಇನ್ ದಿ ಲೋಕಲ್ ಚರ್ಚಸ್. ಸೊ ಫೋರ್ತ್ ಇಯರಿಗೆ ಬರುವಾಗ, ಅಂದರೆ ಈಗಿನ ಫೋರ್ತ್ ಇಯರಲ್ಲಿರುವವರು ದೇ ಕ್ಯಾನ್ ಪ್ರೀಚ್. ಅದರ ಮೊದಲು ವಿ ಡೋಂಟ್ ಎನ್ಕರೇಜ್ ದೆಮ್ ಟು ಪ್ರೀಚ್ ಇನ್ ಲೋಕಲ್ ಚರ್ಚಸ್. ಅವರ ಪ್ರಾಕ್ಟಿಕಲ್ ಸರ್ಮನ್ ಆಗದೆ ಅವರನ್ನು ಲೋಕಲ್ ಚರ್ಚಸಲ್ಲಿ ನಾವು ಎನ್ಕರೇಜ್ ಮಾಡೋದಿಲ್ಲ. ಅಂದರೆ ಅವರ ಬೇಸಿಕ್ ಫೌಂಡೇಶನ್ಸ್ ಲೋಕಲ್ ಚಾಪಲಲ್ಲಿ ಅವರು ಬೇರೆ ಬೇರೆ ರೋಟದಲ್ಲಿ ಅವರು ಪ್ರೀಚ್ ಮಾಡ್ತಾ ಇರ್ತಾರೆ ಸೆಕೆಂಡ್ ಮತ್ತು ಥರ್ಡ್ ಇಯರಲ್ಲಿ. ಸೊ ಆ ಫೌಂಡೇಶನ್ ಆದ ನಂತರ ಮತ್ತೆ ಪಬ್ಲಿಕ್ಕಲ್ಲಿ ಚರ್ಚಲ್ಲಿ ಪ್ರೀಚಿಂಗಿಗೆ ಬರೋದು. ಓಕೆ. ಸೊ ಅವರು ಸಂಡೇಸ್ ಹಾಗಾದರೆ ಚರ್ಚ್ಗಳಲ್ಲಿ, ಸ್ಯಾಟರ್ಡೇಸ್ ಕ್ಯಾಂಪಸ್ ಕಮ್ಯುನಿಟಿ ಎಂಗೇಜ್ಮೆಂಟ್, ಕ್ಯಾಂಪಸ್ ಕ್ಲೀನಿಂಗ್, ಎನ್ವೈರ್ಮೆಂಟಲ್ ಎಂಗೇಜ್ಮೆಂಟ್, ಕೆಲವೊಮ್ಮೆ NGOs ಒಟ್ಟಿಗೆ ಕೊಲಾಬ್ರೇಷನ್ಸ್, ಸೆಮಿನಾರ್ಸ್, ಸೋಷಿಯಲ್ ಆಕ್ಟಿವಿಟೀಸ್, ಸಾಲಿಡ್ಯಾರಿಟಿ ಮಾರ್ಚಸ್ ಇರ್ಬೋದು, ಅಥವಾ ಯಾವುದಾದ್ರೂ ಆರ್ಗನೈಸೇಷನ್ಸ್ ಕರೆದಾಗ, ಇನ್ವೈಟ್ ಮಾಡಿದಾಗ ನಾವು ಜಾಯಿನ್ ಆಗ್ತೇವೆ ಅವರೊಟ್ಟಿಗೆ, ಅದು. ಬಟ್ ಇನ್ ಬಿಟ್ವೀನ್ ಸೆಮೆಸ್ಟರ್ಸ್ ಸೆಪ್ಟೆಂಬರಲ್ಲಿ ದೇ ಗೆಟ್ ಇನ್ ಟು ಇಂಟೆನ್ಸ್ ಪ್ರಾಕ್ಟಿಕಲ್ ವರ್ಕ್. ಮಂಗಳೂರಿನಲ್ಲಿರುವಂಥ ಬೇರೆ ಬೇರೆ NGOs ಒಟ್ಟಿಗೆ 2 weeks 3 weeks ದೇ ಸ್ಪೆಂಡ್ ಟೈಮ್ ವಿತ್ ದೆಮ್. ವಿಮೆನ್ ರೈಟ್ಸ್ ಇಶ್ಯೂ ಆಗಿರ್ಬೋದು, ಡ್ರಗ್ ಅಬ್ಯೂಸ್ ಆಗಿರ್ಬೋದು, ಈ ಮಿನಿಸ್ಟ್ರಿ ಹೇಗೆ ಅಪ್ರೋಚ್ ಮಾಡೋದು, ಅದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗಳಲ್ಲಿ ಅದಾಗುವಂಥದ್ದು.
ಥರ್ಡ್ ಇಯರಲ್ಲಿ ಅವರು ಬಾಂಬೆಗೆ ಹೋಗ್ತಾರೆ. ಬಾಂಬೆಯಲ್ಲಿ ಆಗುವಂಥ ಬೇರೆ ಬೇರೆ ಮಿನಿಸ್ಟ್ರೀಸ್ NGOs ಒಟ್ಟಿಗೆ ಅವರಲ್ಲಿ ಕೊಲಾಬ್ರೇಟ್ ಮಾಡ್ಕೊಂಡು ಅವರೊಟ್ಟಿಗೆ 2 to 3 weeks ಅಲ್ಲಿ ಇದ್ದು ಮತ್ತೆ ಕ್ಯಾಂಪಸ್ಸಿಗೆ ಬರುವಂಥದ್ದು. ಓಕೆ ಓಕೆ, ದೋಸ್ ಆರ್ ಇಂಟೆನ್ಸ್ ಪ್ರಾಕ್ಟಿಕಲ್. ಅಂದರೆ ಅವರು ಸಭಾ ಪಾಲಕರು ಅಥವಾ ಸಭಾ ಸೇವಕರು ಅಂತದಕ್ಕಿಂತ ಸಮಾಜಕ್ಕೆ ಸೇವೆಯಲ್ಲಿ ಇರಬೇಕು, ಸಮಾಜದಲ್ಲಿ ತೊಡಗಿಕೊಳ್ಳುವ ಜನರೊಟ್ಟಿಗೆ ಇರುವಂಥದ್ದು ಅನ್ನುವಂಥದ್ದು. ಓಕೆ, ವಂಡರ್ಫುಲ್. ಈಗ ಹಾಗಾದರೆ ನಾನು ಒಂದು ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ಕೇಳಿ ಮುಂದುವರಿಸಬೇಕು. ಯಾಕಂತ ಹೇಳಿದ್ರೆ ಈ ಕಲ್ತಾದ್ಮೇಲೆ ಅವರು ಸಭಾಪಾಲಕರಾಗ್ತಾರೆ, ಸಭಾ ಸೇವೆಗೆ ಹೋಗ್ತಾರೆ. ಹೆಚ್ಚಿನವರು ಬರುವಂಥದ್ದು ಅಯ್ಯ ಆಗ್ತಾರೆ. ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಈ ಅವಕಾಶ ಈ ಕಲ್ತವ್ರಿಗೆಲ್ರಿಗೂ ಅಯ್ಯ ಆಗ್ಲಿಕ್ಕಾಗತ್ತಾ ಅನ್ನುವಂಥದ್ದು. ಕೆಲವೊಮ್ಮೆ ಏನಾಗಿದೆ ಅಂದರೆ, ನಾವು ಇತ್ತೀಚಿನ ರೀಸೆಂಟ್ ಪಾಸ್ಟ್ ನೋಡೋದಾದರೆ ಚರ್ಚಲ್ಲಿ ನೀಡಿದೆ. ಹಾಗಾಗಿ ಅವರು ಸ್ಪಾನ್ಸರ್ ಮಾಡಿದಂಥ ಕ್ಯಾಂಡಿಡೇಟ್ಸಿಗಿಂತ ಹೆಚ್ಚು ನೀಡಿದೆ. ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಕಲ್ತವ್ರನ್ನ ಕೆಲವೊಮ್ಮೆ ಚರ್ಚ್ ಇನ್ವೈಟ್ ಮಾಡಿ ಸೇರಿಸುವಂಥದ್ದು. 2 ಬ್ಯಾಚ್ ಹಿಂದೆ ನೋಡೋದಾದರೆ ಬಾಂಬೆಯಲ್ಲಿ ನೀಡಿತ್ತು UBM ಅಲ್ಲಿ. ಸೊ ನಮ್ಮಲ್ಲಿ 3-4 ಮಂದಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದವರು ಮುಂಬೈದು ಬಾಸೆಲ್ ಮಿಷನ್ ಚರ್ಚಿಗೆ ಸೇರಿಕೊಂಡು. ಓಕೆ ಓಕೆ, ಫೈನ್. ಅಂದರೆ ಈಗ ಚರ್ಚ್ ಸ್ಪಾನ್ಸರ್ ಮಾಡೋದು ಅಥವಾ ಇದು ಡಯೋಸಿಸ್ ಸ್ಪಾನ್ಸರ್ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಅಂತ ನಾನು ನಿಮಗೆ ಫಸ್ಟಿಗೆ ಹೇಳಿದೆ, ಸ್ಪಾನ್ಸರ್ಡ್ ಮತ್ತು ಇಂಡಿಪೆಂಡೆಂಟ್. ಯಾರು ಸ್ಪಾನ್ಸರ್ಡ್ ಆಗಿರ್ತಾರಲ್ಲ, ಬಟ್ ವಿಲ್ ಇಟ್ ಬಿ ಚರ್ಚ್ ಆರ್ ದ ಡಯಾಸಿಸ್? ಇಟ್ ಈಸ್ ಚರ್ಚಿಂದ ಅಡ್ಮಿನಿಸ್ಟ್ರೇಷನ್ ಜನರಲ್ ಆಗಿ ಹೇಳಿದೆ. ಚರ್ಚ್, ಲೋಕಲ್ ಚರ್ಚ್, ಐ ಮೀನ್ ಅಡ್ಮಿಷನ್ ಪ್ರೋಸೆಸ್ ಅಲ್ಲಿ ಈಗ ನನಗೆ ಮನಸ್ಸುಂಟು ಸೇವೆಗೆ ಬರಬೇಕು. ನೀವು ನಿಮ್ಮ ಲೋಕಲ್, ನಿಮ್ಮ ಮದರ್ ಚರ್ಚ್, ನಿಮ್ಮ ಅಯ್ಯ ಅಲ್ಲಿನ ರೋಲ್ ಬಹಳ ಪ್ರಾಮುಖ್ಯ. ಅವರು ಡಯಾಸಿಸ್ಗೆ ಕನೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಸಭೆಯಾಗಿ ನಿಮ್ಮನ್ನು ಕಳಿಸುವಂಥದ್ದು ಅದು ಬಹಳ ಚಂದ ಕಮ್ಯುನಿಟಿ. ಹಾಗಾದರೆ ಈಗ ನಾನು ಸ್ಪಾನ್ಸರ್ ಕ್ಯಾಂಡಿಡೇಟ್ ಆಗಿ ಬಂದಾಗ 100% ಐ ವಿಲ್ ಗೆಟ್ ಅ ಜಾಬ್. ಜಸ್ಟ್ ನಾನು ಕೇಳ್ತಾ ಇರೋವಂಥದ್ದು. ಈಗ ನಾನು ಒಬ್ಬ 3 ವರ್ಷ ಕೋರ್ಸ್ ಮುಗಿಸಿದ ಮೇಲೆ ನನಗೆ ಸಭಾ ಸೇವೆ ಸಿಗುತ್ತೆ, ದಟ್ ಈಸ್ ಫಾರ್ ಶ್ಯೂರ್. ಅವರ ಪ್ರೋಗ್ರೆಸ್, ಫಾರ್ಮೇಷನ್ ಆ ಮಟ್ಟಿಗೆ ಆಗಿದ್ರೆ ಯಾಕೆಂದ್ರೆ ಬಿಫೋರ್ ದೇ ಗೋ ಟು ದಿ ಡಯಾಸಿಸ್, ಕಾಲೇಜ್ ಹ್ಯಾಸ್ ಟು ಸಬ್ಮಿಟ್ ಅ ಡೀಟೇಲ್ಡ್ ರಿಪೋರ್ಟ್. ಓಕೆ, ಅವರ ಗ್ರೋತಿನ ಬಗ್ಗೆ. ಇವರು ಮಿನಿಸ್ಟ್ರಿಗೆ ಕೆಪೇಬಲ್ ಇದ್ದಾರೆ, ರೆಡಿ ಫಾರ್ ಮಿನಿಸ್ಟ್ರಿ. ಆ ಪೀರಿಯಡ್ ಅಲ್ಲಿ ಅವರು ಫಾರ್ಮೇಷನ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಹೆಚ್ಚಾಗಿ, ಯಾಕಂದ್ರೆ ರೆಸಿಡೆನ್ಷಿಯಲ್ ಇರೋದೇ ಆ ಪರ್ಸ್ಪೆಕ್ಟಿವ್ ಇದೆ. ಈಗ ಫಾರ್ ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಹೇಳುವಾಗ ಅಕಾಡೆಮಿಕ್ ಒಂದಿರುವಂಥದ್ದು, ಆದರೆ ಅಲ್ಲಿ ಚಾಪಲ್ ರೋಟ ಇದೆ, ಚಾಪಲ್ ಕ್ಲೀನಿಂಗ್ ಕೂಡ ಅವರೇ ಮಾಡುವಂಥದ್ದು, ಚಾಪಲಲ್ಲಿ ಪ್ರೀಚಿಂಗ್ ಕೂಡ ಅವರೇ ಮಾಡುವಂಥದ್ದು, ಲಿಟರ್ಜಿ ಪ್ರಿಪೇರ್ ಆಗಬೇಕು, ಸರ್ಮನ್ಸ್ ರೆಡಿ ಆಗಬೇಕು. ಸೊ ಇದೆಲ್ಲ ಫ್ಯಾಕಲ್ಟಿನೂ ರೆಸಿಡೆನ್ಷಿಯಲ್ ನಾವು ಹೇಳೋದು ಅದಕ್ಕೆ. ಯಾಕೆಂದರೆ ಸ್ಟೂಡೆಂಟ್ಸ್ ಬಿಯಾಂಡ್ ಕ್ಲಾಸ್ ಅವರ್ಸಲ್ಲಿ ಸಹ ನಮ್ಮನ್ನು ವಿಸಿಟ್ ಮಾಡುವಂಥ, ನಮ್ಮಲ್ಲಿ ಎಲ್ಲ ಫ್ಯಾಕಲ್ಟಿಗೆ ಅಟ್ಲೀಸ್ಟ್ 4 to 5 ಸ್ಟೂಡೆಂಟ್ಸನ್ನು ಅಸೈನ್ ಮಾಡಿರ್ತಾರೆ ಆ್ಯಸ್ ಮೆಂಟರ್ಸ್. ಅವರು ಮನೆಯಿಂದ ದೂರ ಇರ್ತಾರೆ. ಸೊ ದಿ ಫ್ಯಾಕಲ್ಟಿ ಹ್ಯಾಸ್ ಎ ಮೇಜರ್ ರೋಲ್ ಆಫ್ ಬೀಯಿಂಗ್ ಮೆಂಟರ್ಸ್ ಆರ್ ಜರ್ನಿಂಗ್ ವಿತ್ ದೆಮ್. ಒನ್ ಟು ಒನ್ ಕನೆಕ್ಷನ್ ಏನಿದ್ರೆ ಅದನ್ನು ರಿಪೋರ್ಟ್ ಮಾಡುವಂಥದ್ದು, ಹೇಗೆ ಆ್ಯಸ್ ಎ ಕಮ್ಯುನಿಟಿ, ಆ್ಯಸ್ ಎ ಕಾಲೇಜ್ ವಿ ಕ್ಯಾನ್ ಹೆಲ್ಪ್ ದಿ ಸ್ಟೂಡೆಂಟ್. ಓಕೆ ಓಕೆ ಓಕೆ, ಫೈನ್. ಸೊ ಏನು ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ ನನಗೆ, ಇದು ನಮ್ಮಿಂದ ಸ್ವಲ್ಪ ಕೆಲವೊಂದ್ಸಲ ನಮಗೆ ದೂರ ಇದ್ದಾಗ ಅನ್ನಿಸ್ತಾ ಇತ್ತು. ಥಿಯಾಲಜಿಕಲ್ ಕಾಲೇಜ್ ಅಂದರೆ ಅಲ್ಲಿ ನಿಜವಾಗ್ಲೂ ಒಳಗಡೆ ಏನಿದೆ, ಹೇಗೆ ಕಲಿತಾರೆ. ಸೊ ನಮಗೆ ತುಂಬ ಕ್ಲಾರಿಟಿ ಸಿಗ್ತಾ ಇದೆ ಥಿಯಾಲಜಿಕಲ್ ಸ್ಟಡೀಸ್ ಅನ್ನುವಂಥದ್ದು ಎಕ್ಸಾಕ್ಟ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಇನ್ನೂ ಕೆಲವು ಪ್ರಶ್ನೆ ಬಾಕಿ ಇದೆ, ಆದರೆ ಸಮಯ ನಮಗೆ ಈ ಎಪಿಸೋಡಲ್ಲಿ ಹೆಚ್ಚು ಸಾಲ್ತಾ ಇಲ್ಲ. ನನಗೆ ಇವರ ಜೊತೆಗೆ ಇನ್ನೂ ಕಂಟಿನ್ಯೂ ಮಾಡಲಿಕ್ಕಿದೆ. ಮುಂದಿನ ಎಪಿಸೋಡಲ್ಲಿ ಇವರಿಬ್ಬರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಥಿಯಾಲಜಿಕಲ್ ಸ್ಟಡೀಸ್ನ ಅನೇಕ ವಿಚಾರ ಮತ್ತು ನಾವು ಇನ್ನೂ ಒಂದು ಟಚ್ ಮಾಡಬೇಕಾದಂಥ ವಿಚಾರ, ದಟ್ ಈಸ್ ಕೌನ್ಸೆಲಿಂಗ್ ಬಗ್ಗೆನೂ ಮಾತಾಡಲಿಕ್ಕಿದೆ. ಸೊ ಮುಂದಿನ ಎಪಿಸೋಡಲ್ಲಿ ಇಬ್ಬರು ಸೇವಕರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಈ ಎಪಿಸೋಡ್ ನಮ್ಮ ಜೊತೆಗೆ ಭಾಗವಹಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥಿಯಾಲಜಿಕಲ್ ಕಾಲೇಜಿನ ವಿದ್ಯಾಭ್ಯಾಸ, ಪಠ್ಯಕ್ರಮ, ಅವಕಾಶಗಳ ಬಗ್ಗೆ ನಾವು ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗ್ತೇವೆ. ನಿರಂತರವಾಗಿ ಬಿಗ್ ಜಿ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.